ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸು. ವೆಲ್ಕಮ್ ಬ್ಯಾಕ್. ನೆನ್ನೆ ಅಪ್ಡೇಟ್ ಕೊಟ್ಟಿದ್ದೆ ಟಾಕ್ಸಿಕ್ ಮೂವಿ ರಿಲೇಟೆಡ್. ಗೊತ್ತಿರೋದೇ ಇನ್ನೊಂದು ಪೋಸ್ಟ್ ಕೂಡ ರಿಲೀಸ್ ಆಗಿದೆ KBN ಪ್ರೊಡಕ್ಷನ್ಸ್ ಕಡೆಯಿಂದ. ಸೊ 3 days ಟು ಗೋ. ಟ್ರೈಲರ್ಗೆ 8ನೇ ತಾರೀಕು ಬರ್ತಾ ಇರೋಂಥ ಟ್ರೈಲರ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಕ್ರಿಯೇಟ್ ಆಗಿದೆ ಇವಾಗ. ಸೊ ಇನ್ನೂ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದರೆ, ಮೊನ್ನೆ ಬಿಟ್ಟಂಥ ಪೋಸ್ಟರ್ಗಳು ಹೆಂಗಿತ್ತು ಅಂದರೆ, ಫಸ್ಟ್ ಬಿಟ್ಟಿದ್ದ ಪೋಸ್ಟರು ಜೆನೆಸಿಸ್ ಅಂತ ಬಿಟ್ಟಿದ್ರು, ಹುಟ್ಕೊಳ್ಳುವಂಥದ್ದು ರಾಯಲ್ ಸರ್ಕಸ್ಸಲ್ಲಿ ಜೆನೆಸಿಸ್ ಅನ್ನೋ ಥರ ಪೋಸ್ಟ್ನ ಹಾಕೊಂಡಿದ್ರು. ಆ್ಯಂಡ್ ಒಂದು ಪೋರ್ಟ್ನ ಕೊಟ್ಬಿಟ್ಟು ಅದರಲ್ಲಿ ಎಂಟ್ಯಾಂಗಲ್ಮೆಂಟ್ಸ್ ಅಂತ ಒಂದು ವರ್ಡ್ನ ಕಾಯಿನ್ ಮಾಡಿಬಿಟ್ಟು ಒಂದು ಪೋರ್ಟ್ನ ತೋರಿಸಿದ್ರು. ಅಂದರೆ ಪ್ರಾಬ್ಲಮ್ ಎಲ್ಲ ಇಲ್ಲ, ರೈಸ್ ಆಗುತ್ತೆ ಅನ್ನೋ ಥರನೇ ತೋರಿಸಿದ್ರು ಅಂತ ಕಾಣಿಸುತ್ತೆ. ಆ್ಯಂಡ್ ಜೆನೆಸಿಸ್ ಅಂದರೆ ಅಲ್ಲಿಂದ ಹುಟ್ಟಿತು ಅನ್ನೋ ಥರ. ಏನು ಹುಟ್ಟಿತು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಪ್ರಾಬ್ಲಮ್ ಏನೇ ರೈಸ್ ಆಯಿತು, ಎಲ್ಲ ರೈಸ್ ಆಯಿತು, ಹೆಂಗೆ ರೈಸ್ ಆಯಿತು, ಎಲ್ಲ ರೈಸ್ ಆಯಿತು ಅಂದರೆ ಒಂದು ರೇಂಜಿಗೆ ಕ್ಲಾರಿಟಿ ತೊಗೊಬೋದು. ಹೆಂಗೆ ಹೋಗುತ್ತೆ ಅನ್ನೋದನ್ನ ನಾವು ಮೂವಿನ ನೋಡಬೇಕಾಗುತ್ತೆ. ಆ್ಯಂಡ್ ಇವತ್ತು ರಿಲೀಸ್ ಮಾಡುವಂಥ ಒಂದು ಪೋಸ್ಟಲ್ಲಿ ಇದೆ ಡಿಸ್ಟ್ರಕ್ಷನ್. ಸೊ ಯಶ್ ಅವರು ಅಂದರೆ ರಾಯ ಎಣ್ಣೆ ಹೊಡಿತಾ ಇರೋಂಥದ್ದು ನಿಂತ್ಕೊಂಡು ಬಾಟಲ್ ಎತ್ಕೊಂಡು ಇದು ನೋಡ್ತು ಅಂದರೆ ನನಗೆ ಯಾವ ಥರ ಫೀಲ್ ಬರ್ತಿದ್ದಾರೆ, KGF 2ಲಿ ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಒಂದು ಎಣ್ಣೆ ಬಾಟಲ್ನ ಎತ್ಕೊಂಡು ಶಿಪ್ಪಲ್ಲಿ ಹೋಗೋದು. ಸೊ ಆ ಥರ ಫೀಲ್ ಬರುತ್ತೆ. ಒಟ್ಟಿನಲ್ಲಿ ಅದೆಲ್ಲ ಒಂಥರ ಲಿಂಕ್ ಆಗುತ್ತೆ ಗುರು. ಇದೆಲ್ಲ ನೋಡ್ತು ಅಂದರೆ ಒಂಥರ KGF ಚಾಪ್ಟರ್ 2 ಒಂಥರ ಎಲ್ಲ ಲಿಂಕ್ ಆಗುತ್ತೆ. ಆ ಪೋರ್ಟ್ ನೋಡಿದಾಗ ಆಗಿರ್ಬೋದು, ಇಲ್ಲಿ ಆ ಎಣ್ಣೆ ಎತ್ತೋದಾಗಿರ್ಬೋದು, ಜೊತೆಗೆ ಆ ಕಾರ್ನ ನೋಡೋ ಥರ ನೋಡಿ ಹೆಂಗಿದೆ ಅಂತ, ಅದು ಒಂಥರ ಎಲ್ಲ KGF ಲಿಂಕ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ನೋಡ್ತು ಅಂತ ಅಂದಾಗ. ಬಟ್ KGF ಬೇರೆ, ಇದೇನೇ ಬೇರೆ. ಸೊ ಸಿಂಪಲ್ ಆಗಿ ನೋಡ್ತು ಅಂದರೆ ಒಂಥರ ಒಬ್ಬಿಯಸ್ಲಿ ಒಂದು ಕೋರ್ಲೇಟ್ ಅಂತೂ ಖಂಡಿತ ಆಗೇ ಆಗುತ್ತೆ KGFಗೂ ಇದಕ್ಕೂ. ಸೊ ಡಿಸ್ಟ್ರಕ್ಷನ್ ಅಂತ ಬಂದಾಗ ಇನ್ನೇನು ಡಿಸ್ಟ್ರಕ್ಷನು, ಖಂಡಿತ ಯಾರಿಗೂ ವಾಂಚೋದು, ಆಕ್ರಮಣ ಮಾಡ್ಕೊಳ್ಳೋದು, ರುಬ್ಬೋದು ಎಲ್ಲ ಇದ್ದೇ ಇರುತ್ತೆ. ಸೊ ಒಂದು ಬೇಸಿಕಲಿ ಒಂದು ಸಾಮ್ರಾಜ್ಯನ ಹಾಳು ಮಾಡೋದು ಡಿಸ್ಟ್ರಕ್ಷನ್ ಅಂತ ಬಂದಾಗ, ಏನೋ ಒಂದು ಕಟ್ಟಿರುವಂಥದ್ದು ಹಾಳು ಮಾಡೋದು ಡಿಸ್ಟ್ರಕ್ಷನ್ ಅಂತ ಬಂದಾಗ. ಸೊ ಹಾಳು ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅಂದರೆ ರಿವೆಂಜ್ ಇದೆಯಾ ಅಂತ ಈ ಒಂದು ಮೂವಿಲಿ ನೋಡ್ತು ಅಂತಂದ್ರೆ, ಏನೋ ಒಂದು ರಿವೆಂಜ್ ಸ್ಟೋರಿ எழுதி ಕೊಟ್ಟಿದ್ದಾರ ಡಿಸ್ಟ್ರಕ್ಷನ್ ಅಂತ ಬಂದಾಗ. ಸೊ ಖಂಡಿತ ಏನೋ ಒಂದಿದೆ. ಒಟ್ಟಿನಲ್ಲಿ ಏನೋ ಒಂದು ರೂಲ್ ಮಾಡೋದಕ್ಕೆ ಹೊರಟಿದ್ದಾರೆ, ಡಿಸ್ಟ್ರಕ್ಷನ್ ಮಾಡಿಬಿಟ್ಟು, ಅಂದರೆ ಎಲ್ಲನೂ ಹಾಳು ಮಾಡ್ಬಿಟ್ಟು, ಸರ್ವನಾಶ ಮಾಡಿಬಿಟ್ಟು ಅದನ್ನು ಆಕ್ಯುಪೈ ಮಾಡಿಕೊಂಡು ಸೊ ಅದನ್ನು ರೂಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇನ್ನೇನು KGF ಅದೇ ಅಲ್ವಾ ಆಗಿದ್ದು, ರೂಲ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅದೇ ಥರ ಸೀನ್ಸು ಕಾಣಿಸ್ತಾ ಇದೆ. ಜೆನೆಸಿಸ್, ಎಂಟ್ಯಾಂಗಲ್ಮೆಂಟ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್. ನೋಡೋಣ ನಾಳೆ ಏನು ಪೋಸ್ಟರು ಈಚೆಗಡೆ ಬರುತ್ತೆ ಅಂತ. ಈ ಹಿಂಟ್ಗಳಲ್ಲೆಲ್ಲ ಏನೋ ಅಷ್ಟೇನಾಗಿ ಹೆವಿ ಗೊತ್ತಾಗೋದಿಲ್ಲ, ಮೂವಿ ನೋಡಿದ್ರೆ ಕ್ಲಾರಿಟಿ ಸಿಗೋದು. ಬಟ್ ಆದರೂ ಕೂಡ ಚಿಕ್ಕ ಹಿಂಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಮೂವಿ ಟೀಮ್ ಅವರು. ಸೊ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದ್ಬಿಡ್ತೀನಪ್ಪ. ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ಕೊಂಡೆ ನಾನು. ಏನಪ್ಪ ಆಗಿದ್ದು ರಾಮನಗರದಲ್ಲಿ ಕತೆ, ಸೀನ್ಸ್ ಆಗೋಗ್ಬಿಡ್ತು. ಕಿಚ್ಚ ಸುದೀಪ್ ಅವ್ರು ಬಂದವ್ರೆ, ಮೇಯ್ನಾಗಿ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡವ್ರೆ. ಏನು ಡಿ ಬಾಸ್ ಫ್ಯಾನ್ಸ್ದು ಕ್ರೇಜು, ಯಪ್ಪ. ಆ ಮಂಡ್ಯ ಬೆಲ್ಟು ಸುತ್ತಮುತ್ತ ಬೆಲ್ಟ್ ಇದೆಯಲ್ಲ, ಮಂಡ್ಯ, ರಾಮನಗರ ಕಡೆ, ಚನ್ನಪಟ್ಟಣ, ಮದ್ದೂರು ಎಲ್ಲ ಒಬ್ಬಿಯಸ್ಲಿ ಮಂಡ್ಯ ಎಲ್ಲ ಸೇರ್ಕೊಳ್ಳುತ್ತಲ್ಲ. ಸೊ ಮೈಸೂರು ಆಗಿರ್ಬೋದು, ಈ ಎಲ್ಲ ರೀತಿಯಲ್ಲಿ ಎಲ್ಲಿಲ್ಲ ಡಿ ಬಾಸ್ ಫ್ಯಾನ್ಸು. ಒಟ್ಟಲ್ಲಿ ಇಲ್ಲಿರೋವಂಥವ್ರು ಮಂಡ್ಯ, ಎಸ್ಪೆಷಲಿ ಮಂಡ್ಯ ಸುತ್ತಮುತ್ತ ಇರೋವಂಥಲ್ಲ ಒಂಥರ ಹಾರ್ಡ್ ಕೋರ್ ಫ್ಯಾನ್ಸ್ಗಳು. ಫಸ್ಟ್ ಆಫ್ ಆಲ್ ಡಿ ಬಾಸ್ ಫ್ಯಾನ್ ಆದರು ಅಂದ್ರೆ ಅದೊಂಥರ ಹಾರ್ಡ್ ಕೋರು, ಹೆವಿ ಫೋರ್ಸು, ಒಂಥರ ಅದು ಹೇಳೋದಕ್ಕಾಗೋದಿಲ್ಲ. ಒಂಥರ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಡಿ ಬಾಸ್ ಫ್ಯಾನ್ಸ್ನ, ಆ ಥರ ಕ್ರೇಜಿ ಫ್ಯಾನ್ಸ್ಗಳು. ಸೊ ಅಲ್ಲಿ DK ಶಿವಕುಮಾರ್ ಭಾಷಣ ಮಾಡೋದಕ್ಕೆ ಅಂತ ಬರ್ತಾರೆ. ಒಂಥರ ಡಿ ಬಾಸ್ ಅಂದ್ರೆ ಫಸ್ಟು DK ಅನ್ನೋ ಹತ್ರ ಕೇಳ್ತೈತೆ ಅವ್ರಿಗೆ, ಆಮೇಲೆ ಡಿ ಬಾಸ್ ಅನ್ನೋದು ಕ್ಲಾರಿಟಿ ಸಿಕ್ಕೈತೆ. ಪಾಪ ಅವ್ರು ಏನು ಮಾಡ್ತಾರೆ, CM ಏನು ಮಾಡ್ತಾರೆ ಗುರು, ಹಂಗೂ ಡಿ ಬಾಸ್ ಬಗ್ಗೆ ಮಾತಾಡವ್ರೆ. ಡಿ ಬಾಸ್ ಓಕೆ ನಿಮ್ಮ ಅಭಿಮಾನ ಗೊತ್ತು ನನಗೆ, ಸುಮ್ಮನೆ ಇರಿ ಅಂತ. ಆಮೇಲೆ ಲಾಸ್ಟಿಗೆ ಹೋಗಿ ಹುರ್ಕೊಂಡೆ ಕೂತ್ಕೊಂಡ್ಬಿಟ್ರು. ಅಲ್ಲಿ ಇನ್ನೇನು ಮಾಡ್ತಾರೆ ಅಲ್ಲಿ, ಡಿ ಬಾಸ್ ಬರೀ ಡಿ ಬಾಸ್ ಜಪಾನೇ ಮಾಡ್ತಾ ಇತ್ತು ಅಂದ್ರೆ, ಅವ್ರು ಏನೋ ಮಾತಾಡೋದಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಬರೀ ಡಿ ಬಾಸ್ ಜಪಾನೇ ಮಾಡ್ತಾ ಇತ್ತು ಅಂದ್ರೆ 1 ಟೈಮ್ ಓಕೆ, 2 ಟೈಮ್ ಓಕೆ. ಹೌದು, ಅವರು ಹೇಳ್ದು ಅಭಿಮಾನ ಓಕೆ, ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ, ಕೋರ್ಟಲ್ಲಿದೆ ಕೇಸು, ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಾಗೋದಿಲ್ಲ. ಆಸ್ ಎ ಕರ್ನಾಟಕ CM ಖಂಡಿತ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗ್ಬಾರ್ದು. ಕರ್ನಾಟಕ CM ಮಾತ್ರ ಅಂತಲ್ಲ, ಯಾರೇ ಆಗಲಿ ವೇದಿಕೆ ಮೇಲೆ ಕೋರ್ಟಲ್ಲಿ ಕೇಸ್ ಇರೋಂಥ ಟೈಮಲ್ಲಿ ಯಾರ ಬಗ್ಗೆ ಏನಾದರೂ ಮಾತಾಡೋದಕ್ಕೆ ಹೋಗಬಾರ್ದು. ಸೊ ಅದನ್ನ ಫ್ಯಾನ್ಸ್ ಕೂಡ ಅರ್ಥ ಮಾಡ್ಕೊಬೇಕು. 1 ಟೈಮ್ ಓಕೆ, ಡಿ ಬಾಸ್ ಅನ್ನೋ ಪದ ಇವ್ರ ಬಾಯಲ್ಲೂ ಕೂಡ ಬಂತು, DK ಶಿವಕುಮಾರ್ ಅವರ ಬಾಯಲ್ಲೂ ಕೂಡ ಬಂತು. ಸೊ ಇನ್ನೇನು ಮಾಡಿದ್ರು, ವೆಯ್ಟ್ ಮಾಡಿದ್ರು, ಒಂದು 2-3 ನಿಮಿಷ ವೆಯ್ಟ್ ಮಾಡಿದ್ರು, ಇನ್ನೂ ನಿಲ್ಲಿಸ್ತಾ ಇಲ್ಲ, ಹುರ್ಕೊಂಡೋಗಿ ಕೂತ್ಕೊಂಡ್ಬಿಟ್ರು. ನೀವು ಡಿ ಬಾಸ್ನೇ ಕರ್ಕೊಳ್ಳಿ ನೀವು ಅಂತ ಹುರ್ಕೊಂಡೋಗಿ ಕೂತ್ಕೊಂಡ್ಬಿಟ್ರು. ಸೊ ಒಂಥರ ಹೆರಿಟೇಟ್ ಮಾಡ್ದಂಗೆ ಇರುತ್ತೆ ಅಷ್ಟೇ. 1 ಟೈಮ್ ಓಕೆ, 2 ಟೈಮ್ ಓಕೆ. ಸೊ ಅದೇ ಮಾಡ್ತಾ ಇತ್ತು ಅಂತಂದರೆ ಖಂಡಿತ ಅಂಥವ್ರು ಯಾರು ಇರಿಟೇಟ್ ಆಗುತ್ತೆ. ಅದು ಕರ್ನಾಟಕದ CM. ಮುಂಚೆ ಇದಂತ ಒಂಥರ ಯಾರೋ ಒಂಥರ CM ಥರನೇ ನೋಡಿಲ್ಲ ಅಂತ ಕಾಣಿಸಲ್ಲ ರಾಮನಗರದಲ್ಲಿ. ನಾನು ರಾಮನಗರದ ಮಗ ಬಂದಿದ್ದೀನಿ ಕಂಡ್ರು, ಮರ್ಯಾದೆ ಕೊಡ್ರೋ ಸ್ವಲ್ಪ ಅನ್ನೋ ಥರ ಕೇಳ್ದಂಗಿತ್ತು ಅಲ್ಲಿ DK ಶಿವಕುಮಾರ್ ಅವರು. ಸೊ ಒಂಥರ ಪಾಪ ಅಂತ ಅನ್ನಿಸ್ಬಿಡ್ತು ಲಾಸ್ಟಿಗೆ ಹೋಗ್ತಾ.
ಒಂಥರ ಅರ್ಥ ಮಾಡ್ಕೊಬೇಕಾಗುತ್ತೆ. ಹೌದು, ಡಿ ಬಾಸ್ ಫ್ಯಾನ್ಸ್ಗಳು ಕ್ರೇಜಿ ಫ್ಯಾನ್ಸ್ಗಳು ಅಂತಲೂ ಕೂಡ ಗೊತ್ತು. ಫಸ್ಟು ಓಕೆ, ಇನಿಷಿಯಲಿ 1-2 ನಿಮಿಷ ಓಕೆ, ಮತ್ತೆ 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 ಅದೇ ಮಾಡ್ತಾ ಇತ್ತು ಅಂತಂದರೆ, ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಕೂಡ ಬಂದಿದ್ರು ಆ ಒಂದು ಇವೆಂಟಿಗೆ. ಸೊ ಆ ಟೈಮಲ್ಲಿ ಕಿಚ್ಚ ಕಿಚ್ಚ ಅಂತ ಕರೀರಿ ಅಂತ ಹೇಳ್ತಾರೆ, ಅಲ್ಲಿ ಡಿ ಬಾಸ್ ಅಂತ ಕರೀತಾ ಇರ್ತಾರೆ. ಸೊ ಒಂಥರ ಅವಮಾನ ಮಾಡ್ದಂಗೆ ಗುರು, ಸಿಂಪಲ್ ಆಗಿ. ಅಂದರೆ ಒನ್ ಟೈಮ್ ಓಕೆ, ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಅನ್ನೋದು ಓಕೆ, ಎಲ್ಲ ಅದೊಂಥರ ಕಾಲೇಜಲ್ಲಿ ಫೆಸ್ಟ್ ಮಾಡಿದ್ರು ಡಿ ಬಾಸ್ ಅಂತಾರೆ, ಎಲ್ಲ ಕಡೆನೂ ಡಿ ಬಾಸ್ ಅಂತಾರೆ. ಅದೊಂಥರ ಕನ್ನಡಿಗರಿಗೆ ಅದೊಂಥರ ಬ್ಲಡ್ಡಿಂದನೇ ಬಂದ್ಬಿಡುತ್ತೆ. ಏನಾದರೂ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಜೈ ಡಿ ಬಾಸ್, ಕಮೆಂಟ್ ಸೆಕ್ಷನ್ ಜೈ ಡಿ ಬಾಸ್ ಅನ್ನೋದು ಬರುತ್ತೆ ಗೊತ್ತು. ಬಟ್ ಒಂದು ಲಿಮಿಟ್ವರೆಗೂ ಓಕೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡ್ತು ಅಂದರೆ ಅಲ್ಲಿ ಇರೋರಿಗೆಲ್ಲ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಈವೆಂಟ್ ಮಾಡೋದು ಏನಕ್ಕೆ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಅದು ಕ್ರಿಯೇಟ್ ಆಯಿತು ಅಲ್ಲಿ, ಅದು ಖಂಡಿತ ತಪ್ಪು ಅಂತಲೇ ಹೇಳ್ತೀನಿ ನಾನು. ಅಂದರೆ ಸ್ಟಾರ್ಟಿಂಗ್ ಈಸ್ ಓಕೆ, ಅದನ್ನೇ ಕಂಪ್ಲೀಟ್ ಮಾಡೋದಕ್ಕೆ ಬರೀ ಡಿ ಬಾಸ್ ಅಂತಲೇ ಇರೋದು, ಇವೆಂಟ್ ತುಂಬ ಡಿ ಬಾಸ್ ಅಂತಲೇ ಇರೋದಿದೆಯಲ್ಲ. ಸೊ ಇದು ಓವರ್ ಎಕ್ಸಾಜುರೇಷನ್ ಆಗುತ್ತೆ. ಆ್ಯಂಡ್ ಅವ್ರು ಅದನ್ನೇ ಹೇಳಿರೋದು, ಇದನ್ನು ಹಿಂಗೆ ಮಾಡಿನೇ ಹಾಳು ಮಾಡ್ಕೊತಾ ಇದ್ದೀರಾ ನೀವು ಅಂತ. ಸೊ ಓವರ್ ಎಕ್ಸಾಜುರೇಟ್ ಮಾಡೋದಕ್ಕೆ ಹೋಗ್ಬಾರ್ದು. ಒಂದು ಲಿಮಿಟ್ವರೆಗೂ ಓಕೆ. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ನಾನು ಡಿ ಬಾಸ್ ಫ್ಯಾನ್, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಅಂತಂದರೆ ಅದಕ್ಕೊಂಥರ ಮರ್ಯಾದೆ ಆಗೋಗ್ಬಿಡುತ್ತೆ. ಸೊ ಕಿಚ್ಚ ಅವರು ಬಂದಾಗ ಡಿ ಬಾಸ್ ಅಂದಾಗ ಹೋಗೋದು, ಸೊ ಇದೆಲ್ಲ ಒಂಥರ ಅವ್ರಿಗೆ ಅವಮಾನ ಮಾಡ್ದಂಗಲ್ವ ಅದು. ಸೊ ಅವ್ರಿಗೆ ಅವಮಾನ ಮಾಡೋದಕ್ಕೆ ಹೋಗ್ಬಾರ್ದು. ಅಂದರೆ ಕಿಚ್ಚ ಅಂತ ಕರೀರಿ ಅಂತ ಕಿಚ್ಚ ಅಂತ ಕರಿಬೇಕಪ್ಪ ಅಲ್ಲಿ ಫ್ಯಾನ್ಸ್ಗಳು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಅಲ್ಲಿ ಡಿ ಬಾಸ್ ಅಂತ ಕರೆಯೋದು ಹೌದು ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೂ ಓಕೆ, ಬರೀ ಅದನ್ನೇ ಕೂಗ್ತಾ ಇದ್ರೆ ಅವ್ರಿಗೆ ಅವಮಾನ ಆಗೋದಿಲ್ವಾ? ಸೊ ಹ್ಯುಮಿಲೇಟ್ ಆಗುತ್ತೆ ಒಂಥರ. ಸೊ ನಾನು ಇದನ್ನಂತೂ ಒಂಥರ ಸಪೋರ್ಟ್ ಮಾಡೋದಿಲ್ಲ. ಒಂದು ಎಕ್ಸ್ಟೆಂಟ್ವರೆಗೂ ಓಕೆ, ಹೌದು ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ, ಅದು ಇದೆಲ್ಲ ಓಕೆ, ಒಂದು ಎಕ್ಸ್ಟೆಂಟ್ವರೆಗೂ ಓಕೆ. ಬಟ್ ಎಲ್ಲ ಕಡೆ ಅದನ್ನೇ ಮಾಡ್ತಾ ಇತ್ತು ಅಂತಂದರೆ, ಇವೆಂಟ್ ಫುಲ್ಲು ಅದನ್ನೇ ಮಾಡ್ತಾ ಇತ್ತು ಅಂತಂದರೆ ಒಂಥರ ಅದು ಇವೆಂಟಿಗೆ ಅರ್ಥನೂ ಇರೋದಿಲ್ಲ. ಅಲ್ಲಿ ಅವ್ರು ಬಂದಿರೋದೇ ಅದಕ್ಕೆ ಅಂತ ಅನ್ಸ್ಬಿಡುತ್ತೆ. ಅವ್ರು ಡಿ ಬಾಸ್ ಅಂತ ಕೂಗೋದಕ್ಕೆ ಬಂದಿರೋದು, ಬೇರೆ ಏನಕ್ಕೂ ಬಂದಿಲ್ಲ ಅವರು ಅಂತ ಅನ್ಸ್ಬಿಡುತ್ತೆ ಅಷ್ಟೇ. ಸೊ ನಿಮ್ಗೇನು ಫೀಲ್ ಆಯಿತು ಹಾನೆಸ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಸ್ ಎ ಡಿ ಬಾಸ್ ಫ್ಯಾನು ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಅಂತ ಅನ್ಕೊಳ್ಳಿ. ಯಾಕಂದರೆ ಇವೆಂಟ್ ಫುಲ್ ಅದನ್ನೇ ಮಾಡ್ತಾಯಿದ್ರು, ಇರಿಟೇಟ್ ಮಾಡ್ತಾಯಿದ್ರು.